ನ್ಯಾಯಾಲಯಕ್ಕೆ ಬಂದಿದ್ದೆ. ನ್ಯಾಯಾಲಯದಿಂದ ಬಂದು ಎಲ್ಲ ವಕೀಲರ ಹತ್ರ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆ ಸ್ಪರ್ಧೆ ಮಾಡಿದ್ದೇನೆ, ನಿಮ್ಮ ಬೆಂಬಲ ಕೊಡಬೇಕು ಅಂತ ಕೇಳಿದಾಗ ಆ ಎಲ್ಲ ವಕೀಲರು ಒಂದೇ ಮಾತಲ್ಲಿ ಹೇಳ್ತಾರೆ, ನೀವು ನಿಂತಿರೋಂಥ ಉದ್ದೇಶ ಸರಿ ಇದೆ, ನಾವು ಖಂಡಿತ ನಿಮಗೆ ಬೆಂಬಲ ಕೊಟ್ಟು ಗೆಲ್ಲಿಸ್ತೀವಿ ಅಂತ ವಕೀಲರುಗಳು ಹೇಳಿದಾಗ ನಿಜಕ್ಕೂ ತುಂಬ ಸಂತೋಷ ಆಯಿತು. ಇವತ್ತು ವಕೀಲರು ಭೇಟಿ ಮಾಡಿದ್ದೇನೆ. ಇವತ್ತು ನೂರಾರು ಜನ ವಕೀಲರು ಅವರು ಸಹಕಾರ ಕೊಡ್ತೀವಿ, ನಮ್ಮ ಊರಲ್ಲಿ ನಾವು ತಿಳಿಸ್ತೀವಿ, ನಿಮ್ಮ ಕೆಲಸ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಹೇಳಿದ್ದು ತುಂಬ ಸಂತೋಷ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಈ ರೀತಿ ಡಾಕ್ಟ್ರುಗಳನ್ನ, ಇಂಜಿನಿಯರ್ಗಳನ್ನ ಎಲ್ಲರೂ ಭೇಟಿ ಮಾಡ್ತೇನೆ. ಗ್ರಾಮೀಣ ಪ್ರದೇಶದಲ್ಲಿಂಥ ರೈತರ ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಕೂಡ ಭೇಟಿ ಮಾಡ್ತೇನೆ. ಒಟ್ಟಾರೆ ಇಡೀ ಜಿಲ್ಲೆಯ, ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಡೆಯೂ ಕೂಡ ನನ್ನ ಜೊತೆಗೆ ನಾರಿ ಶಕ್ತಿ, ಯುವ ಶಕ್ತಿ, ರೈತ ಶಕ್ತಿ ಎಲ್ಲರೂ ನನ್ನ ಜೊತೆಗಿರೋದು, ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತು ಹೇಳ್ತಾರೆ. ತುಂಬ ಸಂತೋಷ ಆಗಿದೆ. ಸರ್, ವಿಜೇಂದ್ರ ಅವರು ನಿನ್ನೆ ಒಂದು ಮಾತು ಹೇಳಿದೆ ಸರ್, ಅಂದರೆ ಪುಕ್ಷಟೆ ಮಾತುಗಳಿಗೆಲ್ಲ ನಾನು ಬೆಲೆ ಕೊಡಲ್ಲ, ಈಶ್ವರಪ್ಪನವ್ರು ಏನು ಮಾಡಿದ್ದಾರೆ ಅಂತ ಅಭಿವೃದ್ಧಿ ಮಾಡಿ ಪುಕ್ಷಟೆ ಮಾತು, ವಿಜೇಂದ್ರನ ಮಾತು ನಾನು ಬೆಲೆ ಕೊಡಲ್ಲ. ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ನಿನ್ನ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. 40 ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ. ನಿಮ್ಮಪ್ಪ ಶ್ರಮ ಹಾಕಿದರು ಅಂತ ಆ ಶ್ರಮದಿಂದ ನೀನು ರಾಜ್ಯ ಅಧ್ಯಕ್ಷ ಆಗಿದೆಯಾ? ನಿನಗೆ ಈ ರೀತಿ ಮಾತಾಡೋಕ್ಕೆ ನಿನ್ನ ಯೋಗ್ಯತೆಯೇ ಇಲ್ಲ. ಶಿವಮೊಗ್ಗ ನಗರಕ್ಕೆ, ಜಿಲ್ಲೆಗೆ ನಾನು ಏನು ಮಾಡಿರುತ್ತೆ ಜಿಲ್ಲೆ ಜನಕ್ಕೆ ಗೊತ್ತು, ನಗರ ಜನಕ್ಕೆ ಗೊತ್ತು. ಶಿವಮೊಗ್ಗ ನಗರ ಜನನೂ ನಿಂಗೆ ಗೊತ್ತಿಲ್ಲ. ಶಿಕಾರಿಪುರದಲ್ಲಿ 60,000 ಇದ್ದಿದ್ದು 10,000ಕ್ಕೆ ಬಂದು ಇಳಿದಿದ್ದೀನಿ. ನೀನು ಓಟ್ ಲೀಡು. ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಏನು ಅಂತ. ತಿಣಕಿ 10,000 ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ಬೇರೆ ಭಾಷೆಯಲ್ಲಿ ಮತ್ತು ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಇನ್ನು ಬಚ್ಚ ನೀನು, ಆಯಿತಾ? ನಿಮ್ಮಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ? ಇದು ನೆನಪಿಟ್ಕೊಂಡು 40 ವರ್ಷ ನಾನು ತಪಸ್ಸು ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ. ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ. ರಾಜ್ಯ ಅಧ್ಯಕ್ಷ ಆಗಿ ಅಲ್ಲೋಗಿ 6 ತಿಂಗಳು ಒತ್ತಡ ಕೊಟ್ಟು, ಮೇಲ್ನವರು ಒತ್ತಡ ಕೊಟ್ಟು ರಾಜ್ಯಾಧ್ಯಕ್ಷರಾಗ್ಬಿಟ್ರೆ ನೀನು ಬಾಯಿ ಬಂದ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಹುಷಾರನ್ನಂತ ಮಾತಿಸಂದ್ರೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಂ, ಶಿಸ್ತು ಕ್ರಮ ಅವಂತ ಇಂಡಿಪೆಂಡೆಂಟನ್ನು ಎತ್ಕೊಂಡು ಬಂದರೆ ಶಿಸ್ತು ಕ್ರಮ ತೊಗೊಳೋದು ಏನು ಬಂತು? ಈ ಪಾರ್ಟಿಯಿಂದ ಹೊರಗೆ ಬಂದೇ ಆಯ್ತು ಅರ್ಥ. ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂತ ಅದರ ಅರ್ಥವೂ ಅವನಿಗೆ ಗೊತ್ತಿಲ್ಲ. ರಾಜ್ಯ ಅಧ್ಯಕ್ಷನಿಗೆ, BJP ರಾಜ್ಯಾಧ್ಯಕ್ಷನಿಗೆ ನಾನು BJP ಬಿಟ್ಟು ಪಕ್ಷೇತರ ನಿಂತಿದ್ದ ಅರ್ಥವೇ ಇನ್ನು ಶಿಸ್ತು ಕ್ರಮ ಕೊಡು. ಪಕ್ಷೇತರ ನಾನು BJPಲಿ ಇಲ್ಲ, ಏನು ಕ್ರಮ ತಗೋತೀಯ ತಗೋ. ಇಂಥ ಗೊಡ್ಡು ಬೆದರಿಗೆ ಹೆದರೋಣಲ್ಲ ನಾನು. ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ಉದ್ದೇಶ ಏನಿದೆ, ನರೇಂದ್ರ ಮೋದಿಯವ್ರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇದೆ, ಅದ್ರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಮಾಡಬೇಕು. ಅದು ರಾಜ್ಯಾಧ್ಯಕ್ಷ ಸರ್ ಏನದು ಕರ್ನಾಟಕದ ರಾಜಾಹುಲಿ ಕೂಡಿ ಮಾಡಬೇಕು ಅವರು ಸರ್. ಅವರು ಲೋಕಸಭಾ ಕ್ಷೇತ್ರದಾಗಿದೆ. ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ BJP ಒಳಗೆ, ಅವರು ಇನ್ನ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಕತ್ತಾರ. ಅದು ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಇವರೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ್ದು. ಆದರೆ ಎಲ್ಲ ಒಳಗೆ ಕಾಂಗ್ರೆಸ್ನ ಏಜೆಂಟ್ರ ಕೆಲಸ ಮಾಡ್ತಾರೆ. ಅವ್ರಿಗೆ ವಿಜೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಚಬೇಕು, ಇಲ್ಲಕಂದ್ರೆ ಅವ್ರನ್ನ ರಾಜೀನಾಮೆ ತೊಗೊಂಡು ಅವ್ರನ್ನ ಮುಕ್ತ ಮಾಡಬೇಕು. ಇಲ್ಲಾಂದ್ರೆ ವಿಜೇಂದ್ರನೇ ತಪ್ಪಿದಸ್ತಾಗ್ತಾರೆ. ಮುಂದಿನ ದಿವಸ ಕ್ರಮ ಮಾಡಬೇಕು. ಅವ್ರ ವಿಜೇಂದ್ರ ರಾಜ್ಯಾಧ್ಯಕ್ಷದ ಮತ್ತು ತನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಕತ್ತಾರೆ. ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡೋದು ಆರೋಪ ಅದು. ಆ ಕ್ರಮ ತಗೊಳ್ಳಿಲ್ಲ ಅಂದರೆ ವಿಜೇಂದ್ರನೇ ತಲೆಗಂಟೆ ಆಗ್ಬೇಕಾಗ್ತದೆ. ಮುಂದೆ ಎಚ್ಚರಿಕೊಳ್ಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು. ಅವರೇನು ಪಕ್ಷದ ವಿರುದ್ಧ ಎಂದೂ ಮಾತಾಡಿಲ್ಲ. ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಟುಕೊಡ್ತಾರೆ. ನಾವು ಅವ್ರಿಗೆ ಗೌರವ ಕೊಡೋದು ಈ ಏನದರ ಮಾತೃ ಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾತೃ ಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಮಾತೃ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ 3 ಮಂದಿ ಕೂಡಿ ಗೌರವ ಕೊಡೋದು ಕಲೀಲಿ.